ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾ ಸೂರಜ್ ರೇವಣ್ಣ ಅವರ 38ನೇ ಹುಟ್ಟುಹಬ್ಬದ ಪ್ರಯುಕ್ತ 2 ದಿನಗಳ 5.0 ಕಬಡ್ಡಿ ಪಂದ್ಯಾವಳಿಯ ಸಮಾರೋಪ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಪ್ರೊ ಕಬಡ್ಡಿಯನ್ನ ಪ್ರೋತ್ಸಾಹಿಸಿದ ಆಟಗಾರರಾದ ಗಗನ್ ಗೌಡ, ಜಿಎನ್ ಪವನ್, ಮನೋಜ್, ಚೇತನ್, ದೇವಾಡಿಗ, ಗಣೇಶ್ ಸೇರಿ ರಾಜ್ಯ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಪಾಪೇಗೌಡರನ್ನ ಅಭಿನಂದಿಸಲಾಯಿತು. ನಂತರ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾದ ಡಾ ಸಿಎನ್ ಮಂಜುನಾಥ್, ಭಾರತ ದೇಶದಲ್ಲಿ ಒಲಿಂಪಿಕ್ಸ್ ಆಯೋಜನೆಗೊಳ್ಳುವ ಹಿನ್ನೆಲೆಯಲ್ಲಿ ದೇಶ ಒಲಿಂಪಿಕ್ಸ್ನಲ್ಲಿ ಹೆಚ್ಚು ಪದಕಗಳನ್ನು ಗಳಿಸಬೇಕು ಎಂಬ ಆಶಯದೊಂದಿಗೆ ಕೇಂದ್ರ ಸರ್ಕಾರ ಖೇಲೋ ಇಂಡಿಯಾ ಆಚರಿಸುವ ಮೂಲಕ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ. ಅದರಲ್ಲೂ ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡುತ್ತಿದೆ ಎಂದು ಹೇಳಿದರು. ಭಾರತ ದೇಶದಲ್ಲಿ ದೇಶೀಯ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಮುಂದೆ ನಾವು ಒಲಿಂಪಿಕ್ಸ್ ಅಲ್ಲಿ, ಯಾಕೆಂದ್ರೆ ನೆಕ್ಸ್ಟ್ ಭಾರತ ದೇಶದಲ್ಲಿ ಒಲಿಂಪಿಕ್ಸ್ ಆಗೋದ್ರಿಂದ ಭಾರತ ದೇಶ ಒಲಿಂಪಿಕ್ಸ್ ಅಲ್ಲಿ ಹೆಚ್ಚು ಪದಕಗಳನ್ನು ಗಳಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಯಾದ ಮೋದಿ ಅವರು ಖೇಲೋ ಇಂಡಿಯಾ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು ಕಳೆದ ತಿಂಗಳು. ಈ ಗ್ರಾಮೀಣ ಕ್ರೀಡೆ ಕಬಡ್ಡಿ, ಬುಗುರಿ, ಗೋಲಿ ಇವನ್ನು ಆಡಿಕೊಂಡು ಬೆಳೆದಂಥವರು ನಾವು. ಇಂತಹ ಒಂದು ಕ್ರೀಡೆಯನ್ನ ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ ಹಾಗೆ ಇಂಟರ್ನ್ಯಾಷನಲ್ ಪಂದ್ಯವನ್ನ ಮಾಡೋದ್ರಲ್ಲಿ ನಮ್ಮ ಈ ಕಬಡ್ಡಿ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯನ್ನ ಪಡಬೇಕು. ಏಷ್ಯಾ ಕಾಂಟಿನೆಂಟಲ್ ಮಾತ್ರ ಕಬಡ್ಡಿ ಕ್ರೀಡೆ ಜನಪ್ರಿಯ ಆಗಿತ್ತು. ಇವತ್ತು ಅದನ್ನ ಮೀರಿ ಇವತ್ತು ಈ ಕ್ರೀಡೆ ಬೆಳೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಅದ್ದೂರಿಯ ಕ್ಷಣಕ್ಕೆ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಅಭಿಮಾನಿಗಳಾಗ ಇವತ್ತು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿ ಆಗಿರುವ ಅವಕಾಶವನ್ನು ಮಾಡಿದೆ. ಯಾವುದೇ ಹಳ್ಳಿಗಳಲ್ಲೂ ಡಾಕ್ಟರ್ ಇದ್ರೆ ಡಾಕ್ಟರ್ ಅಂತ ಕೂಗ್ತಿದ್ದಾರೆ. ಆದರೆ ಯಾಕೆ ಕೂಗ್ತಿಲ್ಲ ಅಂದ್ರೆ ರಹಸ್ಯನ ಸತ್ಯನ ನಿಮಗೆ ಬಿಚ್ಚಿಡಬೇಕಾಗಿದೆ. ಬಹುಶಃ ಒಂದು ವಿಷಯದಲ್ಲಿ ನಾನು ಬಹಳ ಅದೃಷ್ಟ ಮಾಡಿದ್ದೆ ಅಂತ ಹೇಳಕ್ ಬಯಸ್ತೀನಿ. ಎಲ್ಲರಿಗೂ ಈ ಜಗತ್ತಿನಲ್ಲಿ ಒಬ್ಬರು ತಂದೆ ಒಬ್ಬರು ತಾಯಿ ಇದ್ರೆ ನನಗೆ ಇಬ್ಬರು ತಂದೆ ಇಬ್ಬರು ತಾಯಿ ಅಂತ ಹೇಳಕ್ ಬಯಸ್ತೀನಿ. ಜನ್ಮ ಕೊಟ್ಟಿದ್ದು